ಆ್ಯಕ್ಚುಲಿ ನಾನು ಪ್ರೊಫೆಷನಲಿ ನಾನು ಡೈರೆಕ್ಟರ್ ಅಷ್ಟೇ, ಬಟ್ ನಾನು ನಾಟ್ ಎ ಗುಡ್ ಆರ್ಟಿಸ್ಟ್. ಏನೋ ನನಗೆ ಅಂದ್ಕೊಂಡಿದ್ದು ನಾನು ಮಾಡ್ತಾ ಇರ್ತೀನಿ ಪಾತ್ರಗಳನ್ನ. ಮೇಡಮ್ ಜೊತೆ ಮೇಡಮ್ ದೊಡ್ಡ ಫ್ಯಾನ್ ನಾನು. ಆ್ಯಕ್ಚುಲಿ ರಾಮಾಶ್ರಮ ಬ್ಯಾಮೋದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವ್ರು ಮಾಡ್ತಿದ್ದಾರೆ ಅಂತ ಪಿಕ್ಚರಲ್ಲಿ ಅಂದ ತಕ್ಷಣ ನಿಜವಾಗ್ಲೂ ನಾನು ತುಂಬ ಖುಷಿಯಾದೆ. ಅಲ್ಲಿ ಅವ್ರ ಜೊತೆನೇ ಪಾತ್ರ ಇತ್ತು, ತುಂಬ ಖುಷಿ ಆಯಿತು. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಬಟ್ ಈ ಪಾತ್ರ ಮಾಡೋದಕ್ಕೆ ಕಾರಣ ನಮ್ಮ ಕೂರ್ಗಿ ಹುಡುಗಿ ಹರ್ಷಿಕಾ ಪೂರ್ಣಚ್ಚ. ಅವರೇ ಗಲಾಟೆ ಮಾಡಿ, ಇಲ್ಲ ಅವನಿಗೆ ಹಾಕಬೇಕು ಆ ಕ್ಯಾರೆಕ್ಟ್ರು, ಅವ್ನು ಕ್ಯಾರೆಕ್ಟರ್ ಮಾಡ್ಕೊಂಡು ಅವನು ಹುಡುಕ್ರಿ ಅಂತೇಳಿ ಹುಡುಕಿಸಿ ಮಾಡಿ ನನಗೆ ಈ ಪಾತ್ರ ಮಾಡಿಸಿದ್ರು. ನನಗೆ ಮೇಡಮ್ ಜೊತೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನಿಸಿದ್ದೆ ನನಗೆ. ಇವ್ರ ಜೊತೆ ಕೆಲಸ ಮಾಡಿದಾಗ ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮ್ಮು. ತುಂಬ ಗ್ರೇಟ್ ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಇಸ್ ಗುಡ್. ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ತುಂಬ ಡೆಡ್ ಆಪೋಸಿಟ್ ಬಡ್ಡಿ ಮಗ ಅಂತ ನಾನು ಕರೀತಾರೆ ತುಂಬ ಜನ. ಬಡ್ಡಿ ವ್ಯಾಪಾರಿ. ಏನಾದರೂ ಊರಶಿಗೆ ಒಂದು ಕಾಟ ಕೊಡ್ತೀನಿ, ಊರಶಿಗೆ ತುಂಬ ಇದು ಮಾಡ್ತೀನಿ ಅಂದರೆ ಹೀರೋಗೂ ಮತ್ತು ಇವು ತಾಯಿ ಮಗನಿಗೆ ಇಬ್ಬರಿಗೂ ಅದು ನಾನೇ ಆ ಲೆವೆಲ್ ಕಾಟ ಕೊಡ್ತೀನಿ. ಅದನ್ನು ಅವರು ಸಹಿಸ್ಕೊಂಡು ಅವರು ಸರಿಯಾಗಿ ಹೋಗೋದು ಅವ್ರಿಗೆ ಕ್ಯಾಕರಿಸಿ ಕಾಮಿಡಿ ಕಾಟ ಸರ್, ಕಾಮಿಡಿ. ನಾನು ಸೀರಿಯಸ್ ಆಗಿ ಮಾಡಿದ್ರೆ ಯಾರು ಸಾರ್ ನೋಡ್ತಾರೆ. ನನಗೆ ಆ ಥರದ ಪಾತ್ರ ಮಾಡಿಸಿದ್ದಾರೆ. ಮೇಡಮು ಕೂಡ ತುಂಬ ಚೆನ್ನಾಗಿ ನನಗೆ ಸಖತ್ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಫೋನ್ ಮಿಸ್ ಮಾಡ್ಕೊಂಡಿರಾ? ಥ್ಯಾಂಕ್ ಯು ಅನೂಪ್ ಸರ್. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಅನೂಪ್ ಸರ್ ಫಿಲಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಂಗೆ ಸ್ಕ್ರಿಪ್ಟು ಚೆನ್ನಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಪಿಕ್ಚರಲ್ಲೂ ನನ್ನ ಹಾಕೊಂತಾರೆ. ಅದು ಹೇಳ್ಬಾರ್ದು. ಅದನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಚಿಂಟು. ಅದನ್ನ ಹೇಳ್ಬಾರ್ದು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದೊಂಥರ ಮಜಾ, ಹೇಳಿದ್ರೆ ಒಂಥರ ಮಜಾ ಇರಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂಥ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು. 6 ವರ್ಷದ ಹಿಂದೆ ನಾನು ಮತ್ತು ಹರ್ಷಿಕಾ ಅವರು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾಗ ಒಂದು ಟ್ರೈನಲ್ಲಿರಬೇಕು, ಪ್ರಾಬಬ್ಲಿ ಜರ್ಮನಿಯಲ್ಲೋ. ಆವಾಗ ನಾನು ಹೇಳ್ತಾ ಇದ್ದೆ ಹರ್ಷಿಕಾ ಅವರಿಗೆ, ಸುಮಾರು ನಟಿಯರ ಜೊತೆ ನಟನೆ ಮಾಡುವಂಥ ಆಸೆ ಇದೆ, ಆದರೆ ಅದರಲ್ಲಿ ನನಗೆ ನಂಬರ್ 1 ಅಂತಿರೋದು ಊರ್ವಶಿಯಮ್ಮ ಅಂತ 6 ವರ್ಷದ ಹಿಂದೆ ನಾವು ಮಾತಾಡ್ಕೊಂಡು ಟ್ರೈನಲ್ಲಿ ಹೋಗಿದ್ವಿ, ಚೆಕ್ ರಿಪಬ್ಲಿಕ್ಕಿಂದ ಜರ್ಮನಿಗೆ ಅನಿಸುತ್ತೆ. ಆವಾಗಿಂದನೇ ಕನಸನ್ನು ಕಾಣ್ತಾ ಇದ್ವಿ, ಊರ್ವಶಿಯಮ್ಮನ ಅವ್ರ ಜೊತೆ ಒಂದು ನಟನೆ ಮಾಡಬೇಕು ಅನ್ನುವಂಥದ್ದು. ಅದಾದಮೇಲೆ ಒಂದು 3 ವರ್ಷ ಬ್ರೇಕ್ ಆಯಿತು, ಮದುವೆ, ಬಿಸ್ನೆಸ್ ಅದು ಇದು ಅಂತ. ಅದಾದಮೇಲೆ ಸಿನಿಮಾಗೆ ವಾಪಸ್ ಬಂದೆ, ಕೆಲವೊಂದು ಸಿನಿಮಾಗಳನ್ನು ಸೈನ್ ಮಾಡಿದೆ. ಅದ್ರ ಜೊತೆ ಕಥೆಗಳನ್ನು ಕೇಳ್ತಾ ಇದ್ದೆ. ನನಗೇನು ಅಂತಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ 300-350 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಫೈಟು, ಮಾಸು, ಬೀಳೋದು, ಏಳೋದು, ಹೊಡೆಯೋದು, ಬಡಿಯೋದೇ ಇರುತ್ತೆ. ಏನೋ ಒಂದು ವಿಭಿನ್ನವಾಗಿ ಮಾಡೋಣ ಅಂತ ಕಥೆಗಳನ್ನು ಕೇಳ್ತಾ ಇದ್ವಿ. ಆ ಸಮಯದಲ್ಲಿ ನನಗೆ ಅನೂಪ್ ಆ್ಯಂಟನಿ ಅವರ ಈ ಒಂದು ಅದ್ಭುತವಾದ ಕಥೆಯನ್ನು ಕೇಳಿದೆ. ತುಂಬ ಖುಷಿ ಆಯಿತು. ಇದು ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ. ಆ್ಯಂಡ್ ಅವರು ಕೂಡ ಈ ಪಾತ್ರಕ್ಕೆ ಅಮ್ಮನ ಪಾತ್ರ ಬರುತ್ತೆ. ಈಗ ಇದೊಂದು ಅವ್ರು ಹೇಳ್ದಂಗೆ ಅಮ್ಮ ಮತ್ತು ಮಗರ ಮಧ್ಯೆ ನಡುವಂಥ ಒಂದು ಕತೆ. ಸೊ ಅಮ್ಮನ ಪಾತ್ರಕ್ಕೆ ಅವರು ಊರ್ವಶಿ ಅವ್ರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅಂದರು. ಆವಾಗ ನನಗನ್ನಿಸ್ತು, ಎಸ್, ಎಲ್ಲೋ ಒಂದು ಕಡೆ ಎಲ್ಲ ಕೂಡಿ ಬರ್ತಾ ಇದೆ, ನಾವು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಮೇಡಮ್ ಸಿಗಲಿಲ್ಲ. ಆಮೇಲೆ ಅವ್ರ ಮ್ಯಾನೇಜರ್ ಸಿಕ್ಕಿದ್ರು, ಅವ್ರನ್ನ ಭೇಟಿ ಆದ್ವಿ, ಅಲ್ಲ ಮಾತಾಡಿದ್ವಿ. ಆದರೂ ಕೂಡ ಮುಂದೆ ಹೋಗ್ತಾ ಇರಲಿಲ್ಲ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೊಂದು 20 ನಿಮಿಷ ಕೊಡಿ ಮೇಡಮ್, ನಾವು ಬರ್ತೀವಿ, ನೀವು ಎಲ್ಲೇ ಇದ್ದರೂ ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಗ ನಮ್ಮ ಬಾಬು ಸರ್ ಅವರು ಮಾತಾಡಿ ಕನೆಕ್ಟ್ ಮಾಡಿ ನಮ್ಮ ಊರ್ವಶಿ ಚೇಚಿ ಅವರನ್ನು ಭೇಟಿ ಆದ್ವಿ. ಭೇಟಿ ಆಗಿ ಅವ್ರ ಕತೆ ಕೇಳಾದ್ಮೇಲೆ ಅವ್ರು ತುಂಬಾ ಇಷ್ಟಪಟ್ಟರು.